ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪುರಾತನ ಪ್ರಸಿದ್ಧಿಯಾದ ಕಾಜಿಕಲ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತಾ ಮಾರಮ್ಮ ದೇವಿ ಹಾಗೂ ನಾಗದೇವತೆಗಳು ಸ್ಥಿರಬಿಂಬ ಪ್ರತಿಷ್ಠಾಪನಾ ಹಾಗೂ ನೂತನ ವಿಮಾನ ಗೋಪುರ ಮಹಾಕುಂಭಾಭಿಷೇಕ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿರವರು ಹಾಗೂ ಶ್ರೀ 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 ಮಂಗಳಾನಾಥ ಸ್ವಾಮೀಜಿರವರು, ಶ್ರೀಪಟ್ಟದ ತೇಜಾಶಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಗಣ್ಯರು, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರವರು, ಮಾಜಿ ಸಚಿವರು ಶ್ರೀನಿವಾಸ ಗೌಡ, ಜನಪ್ರಿಯ ಕೋಲಾರ ಶಾಸಕರು ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ರವರು, ಎಂಎಲ್ಸಿ ಅನಿಲ್ ಕುಮಾರ್ ಅವರು, ಡಿ ದೇವರಾಜ್, ಡಿಸಿಪಿ ಬಿಆರ್ ಸುದರ್ಶನ್, ಸಿಪಾನಿ ಕಂಪನಿ ಬೆಂಗಳೂರು ಶ್ರೀ ರಾಜಕುಮಾರ ರವರು, ತಾಲೂಕು ದಂಡಾಧಿಕಾರಿಗಳು, ಮಾಜಿ ಅಧ್ಯಕ್ಷರು ನಾಗನಾಳ ಸೋಮಣ್ಣ, ಯುವ ಮುಖಂಡ ನಂದಿನಿ ಪ್ರವೀಣ್, ಗೌರವಾನ್ವಿತ ದೇವಾಲಯ ಅಭಿವೃದ್ಧಿಗೆ ಸಹಕರಿಸಿದ ದಾನಿಗಳು ಹಾಗೂ ಶ್ರೀ ಮಾರಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸಿದ ಕಾಜಿಕಲ್ಲಹಳ್ಳಿ ಗ್ರಾಮಸ್ಥರು, ಯುವ ಮುಖಂಡರು, ಯುವಕರು ಹಾಗೂ ಪದ್ಮಮ್ಮ ಕೃಷ್ಣಪ್ಪ ನರಸಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ಭಾಗವಹಿಸಿ ಗ್ರಾಮದ ಹಿರಿಯರು ಕೆಎಂ ಮುನಿರಾಜು, ನಟರಾಜು, ಮುನಿಯಪ್ಪ, ಕೆಎನ್ ಮುನಿಯಪ್ಪ, ವಾನರ ಶಾಪ, ಕೃಷ್ಣಪ್ಪ, ಚೆನ್ನಪ್ಪ, ಮುನಿಸ್ವಾಮಿ ಗೌಡ, ಬ್ಯಾಟೇಗೌಡ, ನಾಗೇಶ್, ಮಾರ್ತೇಶ್ ಬಾಬು, ಮಂಜುನಾಥ್ ಗೌಡ, ಅಂಬರೀಶ್ ಗೌಡ, ಪಿಳ್ಳಿಗೌಡ, ಕೆ ರಾಜನ್, ಕೆಆರ್ ರಾಜಣ್ಣ, ಮಂಜು, ಚಂದ್ರಪ್ಪ, ಕುಮಾರ್, ಮನೋಹರ್, ವೆಂಕಟೇಶ್ ಗೌಡ, ಮುನಿಶಾಮಿ, ಪ್ರಕಾಶ್, ಆನಂದಗೌಡ, ಕೆಂಪಣ್ಣ, ಸತೀಶ್, ಮುನಿಶಾಮಿ ಗೌಡ, ವೆಂಕಟೇಶ್, ನಾಗರಾಜ್, ಚೌಡಪ್ಪ, ರಾಜಣ್ಣ, ವಿಶ್ವನಾಥ್, ರಾಮಾಂಜನೇಯ, ಶಾಂತಪ್ಪ, ಕೃಷ್ಣಪ್ಪ, ಭೈರಪ್ಪ, ರಾಮಪ್ಪ, ವೆಂಕಟೇಶಪ್ಪ, ಎಂ ಕೃಷ್ಣಪ್ಪ, ರಾಜಣ್ಣ, ಕೃಷ್ಣಪ್ಪ, ಮುನಿಯಪ್ಪ, ಅಂಜನಪ್ಪ, ಮಂಜುನಾಥ್, ಚಂದ್ರಶೇಖರ್, ವಿಜಯಕುಮಾರ್, ಮಾದಪ್ಪ, ಚಿನ್ನಯ್ಯ, ನಾರಾಯಣಸ್ವಾಮಿ, ಶ್ರೀರಾಮಪ್ಪ, ದೇವರಾಜ್, ಮುನಿಸ್ವಾಮಿ ಗೌಡ, ಈರಪ್ಪ, ಪಿಲ್ಲೇಗೌಡ, ನಂಜಪ್ಪ, ರವಿ, ಮಂಜು, ಶ್ರೀರಾಮ್, ಗೋಪಾಲಪ್ಪ, ಕೃಷ್ಣಪ್ಪ, ರವಿ, ನಾರಾಯಣಸ್ವಾಮಿ, ಕೆವಿ ನಾರಾಯಣಸ್ವಾಮಿ, ನಾಗರಾಜ್, ವೆಂಕಟೇಶಪ್ಪ, ಗೋ ನಾರಾಯಣಸ್ವಾಮಿ, ಅಪ್ಪಯ್ಯಪ್ಪ, ಬಂಡೆ ಶ್ರೀನಿವಾಸ್ ಹಾಗೂ ಶ್ರೀರಾಮಾರಪ್ಪ ಹಾಗೂ ದೇವಿ ಸಮಿತಿಯ ಪದಾಧಿಕಾರಿಗಳು, ಭಕ್ತಾದಿಗಳು, ಕಾಜಿಕಲ್ಲಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮಾತನಾಡಿ, ಚಿಕ್ಕ ಗ್ರಾಮ ಆದರೂ ಈ ದಿನ ಪವಿತ್ರ ಪ್ರಸಿದ್ಧ ಯಾದವ ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಭಕ್ತರಿಗೆ ವಿವಿಧ ರೀತಿಯ ಪ್ರವಚನಗಳನ್ನು ತಿಳಿಸಿದರು. ನಮ್ಮ ಬದುಕು, ಜೀವನ ಎಲ್ಲ ದೇವರ ಕೃಪೆ ಸದಾ ಇರಬೇಕು. ಆದರೆ ನಾವು ಮಾಡುವ ಕೆಲಸಗಳು ನಮಗೆ ಅಲ್ಲ, ಸರ್ವ ಜನಾಂಗಕ್ಕೆ ಸರಿಸಮನಾಗಿರಬೇಕು. ಅದು ನಿಜವಾದ ಸಾರ್ಥಕ. ಹೀಗೆ ಹಲವಾರು ದೇವರ ಭಕ್ತಿಯ ಬಗ್ಗೆ ಭಕ್ತರಿಗೆ ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಡಿ ದೇವರಾಜ್, ಡಿಸಿಪಿ ರವರು ಮಾತನಾಡಿ, ಮೊದಲಿಗೆ ಮಹಾಸ್ವಾಮೀಜಿಗಳು ಹಾಗೂ ಈ ಗ್ರಾಮದ ಎಲ್ಲ ಭಕ್ತಾದಿಗಳು ಹಾಗೂ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದ ಎಲ್ಲರಿಗೂ, ಈ ಭಾಗದ ಎಲ್ಲ ಗಣ್ಯರು ಎಲ್ಲರಿಗೂ ದೇವರು ಸದಾ ಆಶೀರ್ವಾದ ಸಿಗಲೆಂದು ಬಯಸಿದರು. ಈ ಸಂದರ್ಭದಲ್ಲಿ ಹಿರಿಯರು, ಸಮಾಜ ಸೇವಕರು, ಎಲ್ಲರ ವಿಶ್ವಾಸ ಪಡೆದ ಕೆಎಂ ಮುನಿರಾಜುರವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತಾ ಮಾರಮ್ಮ ದೇವಿ ಹಾಗೂ ನಾಗದೇವತೆಗಳ ಸ್ಥಿರಸಿಂಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಗೌರವಾನ್ವಿತ ಸ್ವಾಮೀಜಿರವರು, ಕೃಷ್ಣ ಬೈರೇಗೌಡರವರು, ಡಿಸಿಪಿ ದೇವರಾಜ್ ರವರು, ಎಲ್ಲ ಗಣ್ಯರು, ಊರಿನ ಸಹಕರಿಸಿದ ಎಲ್ಲ ಸಮುದಾಯದವರು, ಗ್ರಾಮದ ಪ್ರತಿ ಮನೆಯಲ್ಲಿ ಎಲ್ಲ ಭಕ್ತಾದಿಗಳು ಸಹಕರಿಸಿದ್ದಾರೆ. ಅರ್ಚಕರು ಈ ಪ್ರತಿಷ್ಠಾಪನೆ ಕಾರ್ಯಕ್ರಮ ಎಲ್ಲರ ಸಂತೋಷವಾಗಿ ನಡೆಸಿಕೊಟ್ಟರು. 10 ನಿಮಿಷದಲ್ಲಿ ಮಳೆ ಬಂದಿರುವುದು ಸಂತೋಷದ ವಿಚಾರ. ಎಲ್ಲರ ಸಹಕಾರವೇ ಕಾರ್ಯಕ್ರಮ ಯಶಸ್ಸುಗೊಳ್ಳಲು ಕಾರಣ. ಎಲ್ಲರಿಗೂ ದೇವರ ಕೃಪೆ ಸದಾ ಆಶೀರ್ವಾದ ಸಿಗಲೆಂದು ಆಶಿಸುತ್ತೇನೆ. ಸಹಸ್ರ ಜನಸಂಖ್ಯೆಯ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ, ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಗಣ್ಯರಿಗೂ ಹಿರಿಯರಿಗೂ ಎಲ್ಲ ಭಕ್ತರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಹಾಗೂ ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ, ಊರಿನ ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ, ವಿವಿಧ ಜಿಲ್ಲೆ ತಾಲೂಕುಗಳಿಂದ ಬಂದಿರುವ ಎಲ್ಲರಿಗೂ ಪಿಡಿಒ ಪ್ರದೀಪ್ ಕುಟುಂಬದವರು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಜನ ನೋಡ್ಕೊಂಡ್ರು, ಎಲ್ಲರೂ ಸುಮಾರು ಜನ ಏನೋ ಊರಲ್ಲಿ ಏನಂತಂದು ನಮ್ಮ ಮುನ್ಶಾಮ್ಗೌಡ ಅನ್ನೋರು, ಮತ್ತೆ ನಮ್ಮ ನಟರಾಜ ಅನ್ನೋರು, ಆಮೇಲೆ KP ಮುನಿಯಪ್ಪ ಅನ್ನೋರು, ಮತ್ತೆ KN ಮುನಿಯಪ್ಪ ಅನ್ನೋರು, ಎಲ್ಲರೂ ಇಲ್ಲಿರೋರು ಎಲ್ಲರೂ ಈಗ ಹೆಸರಿಗೆ ಹೇಳ್ತಾ ಹೋದ್ರೆ, ಆಮೇಲೆ ಅಂಬರೀಶ್ ಅನ್ನೋರು,
ಇನ್ನು ನಾಗೇಶ್ ಗೌಡ, ಬೇಟೇಗೌಡ ಹೇಳ್ತಾ ಹೋದ್ರೆ ಊರೆಲ್ಲರೂ ಇಲ್ಲೇ ಇದ್ದು ಬೆಳಗ್ಗೆನಿಂದ ಎಲ್ಲರೂ ಇಲ್ಲಿರೋ ಸಮಸ್ತ ನಮ್ಮ ಊರಿನವರೆಲ್ಲ ಸಹಕರಿಸಿದ್ರಿಂದ ಈ ಪ್ರತಿ ಮನೆಯವರು ಬಂದು ಇಲ್ಲಿ ಪೂಜೆಗೆ ಸಹಕರಿಸಿದ್ರಿಂದ ಇಷ್ಟೊಂದು ವಿಜೃಂಭಣೆಯಾಗಿ ಕಾರ್ಯಕ್ರಮ ನಡೆದಿದೆ. ಎಲ್ರಿಗೂ ಖುಷಿಯಾಗಿದೆ, ಯಶಸ್ವಿಯಾಗಿದೆ. ಆ ದೇವಿ ಮಾರಮ್ಮನ ತಾಯಿ ಎಲ್ರಿಗೂ ಕರುಣೆ ತೋರಿಸ್ಲಿ, ಎಲ್ರಿಗೂ ಒಳ್ಳೆ ಇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನನ್ನ ಸಹಕರಿಸಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಎಲ್ಲವನ್ನು ಕೊಳ್ಳಿ. ಅದೇ ರೀತಿ ಈ ಗ್ರಾಮದ ಎಲ್ಲ ದೇವಸ್ಥಾನ ಕಟ್ಟಿರುವಂಥದ್ದಕ್ಕೆ ಸಹಕಾರ ಮಾಡಿರುವಂಥವರು, ಆಗಲೇ ಸಹಾಯ ಮಾಡಿರುವಂಥವರು, ಏನು ಸಹಾಯ ಮಾಡಿದವರಿಗೆ ದೇವರು ಈಕ್ವಲಾಗಿ ಅವರೆಲ್ಲರೂ ಆಶೀರ್ವಾದ ಮಾಡಿ ಆರೋಗ್ಯವಾಗ ಎಲ್ಲವನ್ನೂ ಕೊಟ್ಟು ದೇವರು ಕಾಪಾಡಲಿ. ಹಾಗೆ ಮುಖ್ಯವಾಗಿ ನಮ್ಮ ನಾಯಕರಾದಂತಹ ನಮ್ಮ ಕಾಂಚಕಲ್ಲಲ್ಲಿ ಮುನ್ನಾಜನವರು ಎಲ್ಲ ದೇವರ ಬಗ್ಗೆ ಮೇಲೆ ಭಕ್ತಿ ಇಟ್ಟುಕೊಂಡು ಈ ಕೆಲಸಗಳೆಲ್ಲ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲ ಒಂದು ಪ್ರಯತ್ನ ಮಾಡಿ ಗ್ರಾಮಗಳೆಲ್ಲ ಪ್ರಯತ್ನ ಮಾಡಿ ಒಂದು ತಾಯಿಯ ಒಂದು ಪ್ರತಿಷ್ಠಾಪನೆ ಆಗಿದೆ. ಒಳ್ಳೆಯ ದಿವಸ. ಆಮೇಲೆ ಇಲ್ಲಿ ಸಿಮೆಂಟ್ ರೋಡ್ಸ್ ಇದೆಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು, ಅದೆಲ್ಲ ಸಿಮೆಂಟ್ ರೋಡ್ಸ್ ಮಾಡಿದ್ದೀವಿ. ಅದೇ ರೀತಿ ಬೆಟ್ಟಕ್ಕೆ ಹಾನಿ ಸಮಯಕ್ಕೆ ರೋಡನ್ನು ಹಾಕಿದ್ದೀವಿ. ಕೋರ್ಟ್ ಕಮಿಟಿಯಿಂದ ಅದನ್ನು ಮುಗಿತೀವಿ. ನನಗೆ ಮಾತ್ರ ಒಂದು ಕೆಲವೊಂದು ಊರುಗಳಲ್ಲಿ ನಾನು ನೋಡಿಲ್ಲ. ದೇವಸ್ಥಾನ ಕಟ್ಟೋದಕ್ಕೆ ಚಾಲೆಂಜ್ ತಗೋತಾರೆ. ಚಾಲೆಂಜ್ ಅಂದರೆ ಹಿಂದೂ ಹೋಗ್ರ ಈ ಕಡೆ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ ಚಿಕ್ಕಬಳ್ಳಾಪುರ ಮಠದ ನಮ್ಮ ಆದಿತ್ಯ ಮಹಾಸಂಸ್ಥಾನ ಮಠದ ಶಾಖಾ ಮಠಾಧೀಶರಾದಂಥ ಮಂಗಲನಾಥ ಸ್ವಾಮೀಜಿಯವರು ವಂದಿಸುತ್ತಾ ವೇದಿಕೆ ಮೇಲಿರುವಂಥ ನಮ್ಮ ಶಿವಕುಮಾರ ದೀಕ್ಷಿತರು ಈ ಎಲ್ಲ ಪೂಜಾ ಕಾರ್ಯಗಳನ್ನು ಸುಗಮವಾಗಿ ನಡೆಸಿಕೊಟ್ಟರು. ಮತ್ತು ಮುರುಘಾಗಣ್ಣವರು, ವಕೀಲರ ರಾಮಣ್ಣವರು ಮತ್ತು ಇತರ ಎಲ್ಲ ಗ್ರಾಮಸ್ಥರು ಎಲ್ಲರ ಹೆಸರುಗಳು ಲೇಟ್ ಆಗದ ಗುರುಗಳು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿ ಇರೋದರಿಂದ ಎಲ್ಲರ ಹೆಸರು ಹೇಳೋದಿಲ್ಲ. ಸ್ವಾಗತ ಭಾಷಣ ಇದೇ ಸ್ವಾಗತ ಭಾಷಣ ಅಂದ್ಕೊಂಡು ಭಾವಿಸ್ತಾ ಇಲ್ಲಿ ಸೇರಿದಂಥ ಎಲ್ಲ ಗ್ರಾಮಸ್ಥರಿಗೆ ಮಾರಿಕಾಂಬಾ ದೇವಿ ಒಳ್ಳೇದು ಮಾಡಿ ಎಲ್ಲ ಗ್ರಾಮಸ್ಥರು ಸೇರಿ ಇದೊಂದು ಶುಭ ಕಾರ್ಯ ಮಾಡಿದ್ದೀರಿ. ಈ ಶುಭ ಕಾರ್ಯ ಬಹಳ ಸುಸೂತ್ರವಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಮನವಿಯನ್ನು ಹೋಗಬೇಕು. ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಬಂದು ಅದನ್ನು ಪೂರೈಸಿದ್ದಾರೆ. ದೇವರನ್ನೆಲ್ಲರೂ ಒಳ್ಳೆಯ ಮಾಡಿ ಅಂತ ಈ ಸಂದರ್ಭವನ್ನು ಕೇಳಿಕೊಳ್ತಾ ಒಳ್ಳೆಯ ಮನಸ್ಸು, ಒಳ್ಳೆಯ ವಿದ್ಯೆ, ಒಳ್ಳೆಯ ಬುದ್ಧಿ ಕೊಡಲಿ ಯುವಕರಿಗೆ ನನ್ನ ಕನ್ನಡದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ಗ್ರಾಮಸ್ಥರಿಗೆ ಈ ಪ್ರಶ್ನವರಿಗೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. त्वमेव सर्वं मम देव देव। ओम श्री गुरुदेवताभ्यो नमः। सर्वोदयाभ्यो समर्पयामि। परिमलकमलपुष्पान् समर्पयामि। यो परमेश्वर
ದೇಶದಲ್ಲಿ ಒಬ್ಬ ಸಾಮಾನ್ಯ ರೈತರಿಗೆ ಕೂಡ ಧರ್ಮ ಬರ್ತಿದೆ, ವಹಿಸೋತ್ಸಾಗಿದೆ. ಸಾಮಾನ್ಯ ವ್ಯಕ್ತಿ ಕೂಡ ಖುಷಿ ಬಂದಿದೆ. ಸಾಮಾಜಿಕ ಬಯಸಿದೆ. ನಿಮಗೇನಾದರೂ ಅಷ್ಟೊಂದು ಶ್ರದ್ಧೆ ಇದ್ದದ್ದು ನಮ್ಮ ದೇಶದ ಜನಗಳ ಮೇಲೆ what best you can do is that you send some revenues and industries to establish industries. Thereby, establishing the industries, if our people, ನಮ್ಮ ಜನಗಳು ಅಲ್ಲಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಜನಗಳಿಗೆ ಉದ್ಯೋಗ ಸಿಗುತ್ತದೆ, ಧರ್ಮ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದೆ. ಇವತ್ತು ನೋಡಿ ನಮ್ಮೊಂದು ಧರ್ಮದ ಕೆಲಸ ಮಾಡ್ತಾರೆ, ಪಕ್ಕದಲ್ಲಿ ಕೈಗಾರಿಕೆಗಳ ಆಗಿದೆ. ಆದರೆ ಕೈಗಾರಿಕೆಗಾಗಿ ದುಡ್ಡು ಬಂದಂತಹದ್ದೆಲ್ಲ ನಮ್ಮ ಜನಗಳು ಏನು ಮಾಡೋದು ಗೊತ್ತಿಲ್ಲ. ಅದೇ ವಿಚಾರ ಏನಿರ್ತದೆ. ಇಂತಹ ಒಂದು ಹೊತ್ತಿನಲ್ಲಿ ಸಾರ್ವಜನಿಕರು ಸೇರಿ ಮಾಡ್ತಾ ಇರ್ತಕ್ಕಂಥ ದೇವಿಯ ದೇವಸ್ಥಾನದ ಉದ್ಘಾಟನೆ ತುಂಬ ಚೆನ್ನಾಗಿ ದೇವಸ್ಥಾನ ಕಟ್ಟಿದೆ. ಸಾಮಾನ್ಯವಾಗಿ ಹೇಳಿ ಹತ್ತೋರು ಹೀಗೆ ಮಾಡ್ತಾರಲ್ಲ, ಎಷ್ಟು ಪ್ರಧಾನ ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಏನಾದರೂ ಕೆಲಸ ಮಾಡಬೇಕು. ಆದ್ರೂ ಕೂಡ ಈ ಜಗತ್ತಿನ ಸಂಸಾರದಲ್ಲಿ ಹತ್ತೋದಕ್ಕಿಂತ ದೇವರ ಶಿಖರ ಹತ್ತೋದು ಎಷ್ಟೇ ಕಷ್ಟವಾದರೂ ಸುಲಭ. ನಾನು ಹೇಳಿದೆ, ಊರು ಧಾರ್ಮಿಕತೆಯಿಂದ ತುಂಬಿಕೊಳ್ಳುತ್ತಾರೆ, ಪಕ್ಕದಲ್ಲಿ ಕೈಗಾರಿಕೆಗಳು ಕಲಾಯಿಸುತ್ತಾರೆ. ಕೆಲವರು ಅನೇಕರು ಕೈಗಾರಿಕೆಗಳು ಬೇಕಾರೆ ಕೇವಲ ಧರ್ಮ ಸಾಲದ ಅಂತ ನನಗೆ ನೆನಪಾಗುತ್ತದೆ. ಯಾರಾದರೂ ಕಾಟ್ ಹೆಚ್ಚಾದರೆ ಏನು ಮಾಡ್ತೀವಿ ನಾವು? ಯಾರಾದರೂ ಕಾಟ್ ಹೆಚ್ಚಾದರೆ ಏನಂತೇಳಿ ನಮ್ಮ ಸಾಲ ಅಂದರೆ ಸಾಲ ನಮಸ್ಕಾರ ಆದರೆ ಭೂತಾಳವನ್ನು ಏನಿರಬೇಕು, ಅಟ್ಲೀಸ್ಟ್ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಅದಕ್ಕೆ ಕ್ಷಮ ಕೊಡ್ತಿರ್ತಾರೆ ಅಂತ ಹೇಳ್ತಾರೆ. ನಾನು ನಿನ್ನ ಮೇಲೆ ಪಾದವನ್ನು ತಿಳ್ಕೊಂಡು ಓಡಾಡ್ತೀನಿ ಕಡೆ, ಅದಕ್ಕೋಸ್ಕರ ನಮಗೇನು ಮಾಡ್ತೀನೋ ಕ್ಷಮೆ ಕೊಡು. ಮತ್ತೆ ಕೇಳೋಕ್ಕಾಗೋದಿಲ್ಲ. ಬೆಳಗ್ಗೆ ಸಾಕು ಹೊರಟುಬಿಟ್ರೆ ಆಚೆ ಹೊರಟ್ರೆ ನಮ್ಮ ಸ್ವಲ್ಪ ಬಿಗಿನಿಂಗಲ್ಲಿ ಕೇಳಿಬಿಡ್ತೇನೆ, ನಿನ್ನ ಪೂರ್ತಿ ನೂರಾರು ಬಾರಿ ನೀನು ಕುಡಿತಾ ಇರ್ತೇನೆ, ಸಾವಿರಾರು ಕುಡಿತಾ ಇರ್ತೇನೆ, ಅದಕ್ಕೋಸ್ಕರ ಏನು ಮಾಡಬೇಕು, ನಾನು ಕ್ಷಮಿಸು. ಇದು ಒಂದು ರೀತಿಯಲ್ಲಿ ದೇವರಿಗೆ ಅಥವಾ ನಮ್ಮ ಆಶಯವನ್ನು ಕೊಟ್ಟವರಿಗೆ, ಭೂಕಾಲರಿಗೆ, ಪ್ರಕೃತಿಗೆ ನಾವು ಧನ್ಯವಾದಗಳನ್ನು ನೀಡತಕ್ಕಂಥ ಯತ್ನಗಳೇ ಮಾಡ್ತೀವಿ. ನೀವು ಮಾಡ್ತೀರಾ?
ಏನು ಮಾಡ್ತೀವಿ? ಏನು ಮಾಡ್ತೀವಿ? ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಬೇಕಾದ್ರೆ ಒಂದು ಸ್ನಾನ ಮಾಡಬೇಕಾಗುತ್ತೆ. ನೀರು ಬರುತ್ತೆ, ಗಂಧ ಹಾಕು, ಸೆಂಟ್ ಹಾಕು. ಅದಕ್ಕೆ ನನ್ನ ದೇವರು ಮತ್ತು ಎಲ್ಲ ಸೇರಿ ನೀವು ಸೇರಿ ನಾನು ಚೆನ್ನಾಗಿ ಮಾಡಿದೆ. ಕುವೆಂಪು ದೇವಸ್ಥಾನಕ್ಕೆ ಏನಾದರೂ ಗಲೀಜಾದರೆ ಚೆಂದ ಇಟ್ಕೊಳ್ಳಿಲ್ಲ ಅಂತ ಬೇಜಾರಾಗುತ್ತಲ್ಲ. ಕುವೆಂಪು ಹೇಳ್ತಾ ಇದ್ದೀನಿ, ದೇವಸ್ಥಾನ ದೇವರಿಲ್ಲ, ದೇವಸ್ಥಾನದಲ್ಲಿ ದೇವರಿದ್ದಾರೆ. ದೇವಸ್ಥಾನದಲ್ಲಿ ದೇವರಿದ್ದಾರೆ ಅಂತ ತಿಳ್ಕೊಂಡು ನಿಜವಾಗಿರ್ತಕ್ಕಂಥ ದೇವರಿರ್ತಕ್ಕಂಥ ದೇಹವನ್ನೇನಾದರೂ ನಾವು ಕಡೆಗಣಿಸಿದ್ರೆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರುಗಳನ್ನು ಕ್ಷಣಿಸುವುದಿಲ್ಲ. ಅದರ ದೇವರು ದೇಹದಲ್ಲಿ ನೀರಿರುವ ಗುಡಿಯನ್ನು ತಿಳಿದು ದೇಹದಲ್ಲಿ ನೀರಿರುವ ಗುಡಿಯನ್ನು ತಿಳಿದು ದಿನದಿಂದ ನಾವು ಗುಡಿಸುವುದಿಲ್ಲ. ದೇವದೇವ ಸಮಾನಾಂತರದಲ್ಲಿ ನೀಡುವುದು ದೇವರತನ. ತುಂಬ ಸಂತೋಷ. ಬೇರೆ ಮೌಲ್ಯಕ್ಕೆ ಮೌಲ್ಯಯುತ ರಾಜಕಾರಣ ಬರುತ್ತಂತ ಹೇಳೋದಿಲ್ಲ, ಮೌಲ್ಯಯುತವಾದ ರಾಜಕಾರಣವನ್ನು ಮಾಡುವಂಥದ್ದು. ಅವರ ಜೊತೆಯಲ್ಲಿ ನಮ್ಮ ಶ್ರೀನಿವಾಸ ಗೌಡರು ಕೂಡ ಇದ್ದಂತಹದ್ದು. ಅಂತಹ ಕುಟುಂಬದ ವ್ಯಕ್ತಿಗೆ ಬಂದಿರ್ತಕ್ಕಂಥ ತುಂಬ ಸಂತೋಷ. ಅದಕ್ಕೆ ನಾನು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ದೇವಿಯ ದರ್ಶನವನ್ನು ಮಾಡಿದೆ. ನಿತ್ಯವೂ ಕೂಡ ಮನೆಯಲ್ಲಿ ತಾಯಿಯರಾಗಿರ್ತಕ್ಕಂಥ ಮಾಡಬಹುದಾಗಿರ್ತಕ್ಕಂಥ ದೊಡ್ಡ ಕೆಲಸ ಏನಂದರೆ ದೇವಿಯ ಹೆಸರಿನಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡು. ಗಂಡಸರ ಕೆಲಸ ಗಂಡಸರ ಮನೆ ದೇವಸ್ಥಾನ ಬೆಳೆದಿದ್ದಾರೆ. ಎಲ್ಲ ತಾಯಿ ಸ್ವಲ್ಪ ಕಣ್ಣು ಮುಚ್ಕೊಂಡಿದ್ದಾರೆ. ಕಣ್ಣು ಮುಚ್ಕೊಂಡ್ರೆ ಏನ್ ಮಾಡಿದ್ರೆ ಪರವಾಗಿ ನಡೆಯುತ್ತಿದ್ದು ಅಂತ ದಾಂಡ್ಯದ ಕರ್ಕೊಂಡು ಬೆಟ್ಟಕತ್ತಲು ಹೋರಾಡ್ತಾರೆ. ಎಷ್ಟೇ ಕಷ್ಟ ಇದ್ರು ಕೂಡ, ಕಾಡಿನ ಹುಟ್ಟಿದ್ರು ಕೂಡ, ರಾಜ್ಯ ಕಳ್ಕೊಂಡಿದ್ರು ಕೂಡ ಪಾಂಡವರುಗಳು ಒಬ್ಬರು ತಾಯಿ ಇದೆ. ಹೆಸರೇನು? ಆ ತಾಯಿ ಹೆಸರು ಕುಂತಿ. ಅಂತ ಕುಂತಿಗೆ ಕಷ್ಟದ ಮಧ್ಯದಲ್ಲಿ ಕೂಡ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರಿಂದ ಅಧರದ ಮಧ್ಯದಲ್ಲಿ ಕೂಡ ಧರ್ಮವನ್ನು ಎತ್ತಿ ಹಿಡಿದು ಧರ್ಮರಾಜ್ಯದ ಸ್ಥಾಪನೆಗೆ ಕಾರಣಬೇಕಾದಂಥವರು. ನಾಡಿನ ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ತೆಗೆದುಕೊಳ್ಳಿ, ಆ ಎಲ್ಲ ವ್ಯಕ್ತಿಗಳ ಹಿಂದೆ ಇಲ್ಲ ತಾಯಿ ಇರ್ತಾಳೆ, ಇಲ್ಲ ಅಜ್ಜಿ ಇರ್ತಾಳೆ. ಅವರ ಸಾಧನೆಯ ಹಿಂದೆ ಅಂತ ವಿವೇಕಾನಂದ ತೆಗೆದುಕೊಳ್ಳಿ, ಸ್ವಾಮಿ ವಿವೇಕಾನಂದ ತೆಗೆದುಕೊಳ್ಳಿ, ಕುವೆಂಪುನ ತೆಗೆದುಕೊಳ್ಳಿ, ಗಾಂಧೀಜಿಯವರ ವ್ಯಕ್ತಿಗಳು ಯಾರನ್ನೇ ತೆಗೆದುಕೊಂಡ್ರು ಅಂತ ಎಲ್ಲ ಮಹಾತ್ಮರ ಹಿರಿತನದ ಹಿಂದೆ, ಸಾಧನೆಯ ಹಿಂದೆ ಅವರ ತಾಯಿ ಮತ್ತು ಅಜ್ಜಿಯವರು ತುಂಬ ಕೆಲಸ ಮಾಡಿ ಸಂಸ್ಕಾರ ಕೊಟ್ಟಿದ್ದಾರೆ. ಯಾವುದರ ಪ್ರತೀಕ ಹೇಳಿಸ್ಕೊತಿದ್ದೀರಾ? ಇವತ್ತು ಸ್ವಲ್ಪ ದೊಡ್ಡ ಇನ್ನೊಂದ್ಸಲ ಸತ್ಸಂಗ ಮಾಡೋಣ. ದೇವಸ್ಥಾನಗಳನ್ನು ಕಟ್ಟಿ ದೇವರನ್ನು ಪ್ರತಿಷ್ಠಾಪಿಸಿ ದೇವರಿಗೆ ಪೂಜೆ ಮಾಡುವುದು ಯಾವುದರ ಪ್ರತೀಕ ಅಂತಂದ್ರೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಧನ್ಯವಾದಗಳನ್ನು ಹೇಳುವುದು ಕಾರ್ಯಕ್ರಮ. ಅರ್ಥ ಆಯ್ತು? ನಾವು ಕೇಳೋದನ್ನ ಗಾಳಿ ಕೊಟ್ಟಿದ್ದಾನೆ, ಬದುಕನ್ನ ಕೊಟ್ಟಿದ್ದಾನೆ, ಬೆಳಕನ್ನ ಕೊಟ್ಟಿದ್ದಾನೆ. ಅಷ್ಟೇ ಅರ್ಥಕ್ಕೆ ಪಂಚಭೂತಗಳಿಂದ ಪಂಚತತ್ವಗಳನ್ನು ಕೂಡ ಕೊಟ್ಟಿದ್ದಾರೆ. ಪಂಚ ತನ್ಮಾತ್ಮಗಳ ಮುಖಾಂತರ ಜಗತ್ತಿನ ಸೇವೆಯನ್ನು ಮಾಡಲಿಕ್ಕೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಆ ದೇವಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸಿ ಬೆಳಗ್ಗೆ ಎದ್ದು ನಿತ್ಯವೂ ಕೂಡ ಪೂಜಿಸುವ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಸುಂದರ ದೇವಸ್ಥಾನ ಆಗಿದೆ. ಇವತ್ತು ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನು ಕೂಡ ನೋಡಿ ದೇವಿಯನ್ನು ಪೂಜಿಸಿ ಅರ್ಚಿಸಿ ಕುಂಭಾಭಿಷೇಕವನ್ನು ಮಾಡಿ ನಾವು ಕೂಡ ಪುನೀತರಾಗಿದೆ. ಅಂತಹ ದೇವಿಯ ಕೃಪೆಯನ್ನು ನಮ್ಮಲ್ಲಿ ಓಂ ಅಂಬಾ ಶಾಂತ
सर्वते काले हरि भवते स्वाप्रतिगते कात्यायने भैरवे पावित्रे नवनवना शुभकरे साम्राज्यलक्ष्मे प्रदा चित्रोमे परदेवता भगवते श्रीराजराजेश्वरे शीतले तुम जगन्माता शीतले तुम जगत्पिता शीतले तुम जगन्माते शीतलादे नमो नमः सर्वमंगल मांगल्ये शिवे सर्वार्थ साधके शरण्ये त्र्यंबके गौरी नारायणी नमोस्तुते सर्व शमनं त्रैलोक्यस्य अखिलेश्वरी एवमेव ಸಮರ್ಪಣೆ ಮಾಡಿ ರಾಮಚಂದ್ರನ ಮಂಗಳವಾದ್ಯ
ब्रह्माण्डादिनायकस्य महाकाली महालक्ष्मी महासरस्वती वीणाद्विगाद्रूपिणी महामारिम्बिकायाः आलयस्य नूतन विग्रह महाकुम्भाभिषेका महामङ्गलकर्मणि अस्य जमानस्य गोत्रोद्भवस्य महाकाली महालक्ष्मी महासन्नूणात्मिकायै नमो नमः अर्चन पूजा ಸಾಮಾನ್ಯ ನಾವೆಲ್ಲ A2 A3 ಬರ್ತೀವಿ A1 A2 ನಾವು ವಿಶ್ವಾಸ ಸಿದ್ಧಾಂತ ಮಾತಾಡ್ತೇವೆ. ಪಾರ್ಗಂಡಳ್ಳಿ ನಮ್ಮ ಸಮುದಾಯದ ದೇವರಾಜ್ ಸಾಹೇಬರು, ಬೆಂಗಳೂರು ಪೂರ್ವದಲ್ಲಿ DCP ಆಗಿರುವಂತಹ ದೇವರಾಜ್ ಸಾಹೇಬರು ಸಹ ಬಂದಿದ್ರು. ಇದರ ಜೊತೆಗೆ ನಮಗೆ ಈ ನಮ್ಮ ಊರಿನ ಸಾಹೇಬರು ಈ ಹೆಚ್ಚಾಗಿ ದೇಣಿಗೆ ನೀಡಿದಂತಹ ಸಾಹುಕಾರರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಮತ್ತೆ ಇನ್ನು ಊರಿನ ಲಕ್ಷ್ಮಣ್ ಗೌಡರು ಮತ್ತೆ ಇಲ್ಲಿ ಏನಂತ ನಮ್ಗೆ ಸಹಕರಿಸಿದ್ರಂತ ಎಲ್ಲಾ ಲೀಡರ್ಗಳು ಮತ್ತೆ ಊರಿನ ಎಲ್ಲಾ ಸಮುದಾಯದವರು, ಎಲ್ಲಾ ಮುಖ್ಯಸ್ಥರು, ಹೆಣ್ಣುಮಕ್ಳು, ಆಮೇಲೆ ನಮ್ಮೂರಿಂದ ಆಚೆ ಯಾರು ಹೋಗಿದ್ರು ಅವರೆಲ್ಲಾ ಹೆಣ್ಣುಮಕ್ಳು ಸಹ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ತರಹ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತೆ ಈ ಕೋಲಾರಿನ ತಾಲೂಕಿನ ಎಲ್ಲಾ ಮುಖ್ಯಸ್ಥರು ಬಂದು ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಊರಿನ ಸಹಕಾರ, ಜನಗಳ ಸಹಕಾರ ತುಂಬಾ ಅವಶ್ಯಕ ಇತ್ತು. ಅದೇ ತರನ ಕೊಟ್ಟು ರಾತ್ರಿಯಿಂದ ಈಚೆಗೆ ತುಂಬಾ ಚೆನ್ನಾಗಿ ನೆರವೇರಿಸಿದ್ದಾರೆ. ಆಮೇಲೆ ಅರ್ಚಕರಾದಂತಹ ಕೃಪೆಗೆ ಪಾತ್ರರಾಗಿ ಇದೆಲ್ಲರೂ ದೇಣಿಗೆ ಕೊಟ್ಟು ಈ ಸಹಕರಿಸಿರೋದ್ರಿಂದ ಇಷ್ಟು ಮಟ್ಟಿಗೆ ಈ ದೇವಸ್ಥಾನ ಆಗಿದೆ. ನಮಗೂ ತುಂಬಾ ಖುಷಿಯಾಗಿದೆ. ದೇವಸ್ಥಾನ ಹಿಂಗೆ ನಡ್ಸ್ಕೊಂಡು ಹೋಗ್ಲಿ, ದೇವಸ್ಥಾನ ಮುಂದಕ್ಕೆ ಊರಿನವರೆಲ್ಲ ಸೇರ್ಕೊಂಡು ದಿನದ ಕಾರ್ಯಕ್ರಮಗಳು, ಪೂಜೆಗಳು ನಡ್ಸ್ಕೊಂಡು ಹೋಗ್ಲಿ ಅಂತ ನನ್ನ ಇಷ್ಟ. ಸರ್, ತಮ್ಮ ಒಂದು ಈ ಊರಲ್ಲಿ ಈ ಒಂದು ಪ್ರತಿಷ್ಠೆ ಒಂದು ಧರ್ಮದೇವರ ಒಂದು ಪರವಾಗಿ ಊರಿನ ಎಲ್ಲ ಜನರು, ಭಕ್ತಾದಿಗಳು, ಗ್ರಾಮಸ್ಥರ ಒಂದು ಯಶಸ್ವೀಕರಣ, ಊಟದ ವ್ಯವಸ್ಥೆ ಎಲ್ಲ ರೀತಿ ಸಹಕರಿಸಿ ಒಂದು ವಿಜೃಂಭಣೆಯಿಂದ ಇದನ್ನ ಹಬ್ಬದ ವಾತಾವರಣದಲ್ಲಿ ಊರಿನ ಎಲ್ಲರೂ ಒಂದು ಸಹಕಾರ ಯಶಸ್ವಿ ಮಾಡಿದ್ರು ಅಂತ ಹೇಳಿ ಈ ಊರಿನ ಎಲ್ಲಾ ಗ್ರಾಮಸ್ಥರ ಸಹಕಾರದಿಂದ ರಾತ್ರಿ ಹೋಮ ಆಗ್ಬೋದು, ನಿನ್ನೆ ಗಂಗಾ ಪೂಜೆ ಆಗ್ಬೋದು, ಅಥವಾ ಬೆಳಗ್ಗೆ ಕುಂಭಾಭಿಷೇಕ ಆಗ್ಬೋದು, ಮಹಾಮಂಗಳಾರತಿ ಆಗ್ಬೋದು, ಅಥವಾ ಊಟದ ವ್ಯವಸ್ಥೆ ಆಗ್ಬೋದು, ಮತ್ತೆ ಊಟದ ಸ್ವಾಮಿಗಳನ್ನ ಕರ್ಕೊಂಬರೋದಾಗ್ಬೋದು, ಗೆಸ್ಟ್ಗಳನ್ನ ಕರ್ಕೊಂಬರ್ಬೋದಾಗೋದು. ಗೆಸ್ಟ್ಗಳನ್ನ ಕರ್ಕೊಂಬರಕ್ಕೆ ಹುಡುಗರು ವಾದ್ಯದವರೇ ಒಂದು ಸಪ್ರೇಟ್ ಒಪ್ಕೊಂಡಿದ್ರು. ಮತ್ತೆ ಊಟದ ವ್ಯವಸ್ಥೆಗೆ ಊರಿನ ಒಂದು 4-5 ಜನ ಹಿರಿಯರು ಒಪ್ಕೊಂಡು ಊಟದ ವ್ಯವಸ್ಥೆ ಬೆಂಗಳೂರು ಕ್ಷೇತ್ರದ ಬಸವನಗುಡಿ ಕ್ಷೇತ್ರದ ಇವರಾದ ಅರ್ಚಕರಾದ ದೀಕ್ಷಿತರು ಅವರು ತುಂಬಾ ಚೆನ್ನಾಗಿ ನಿನ್ನೆಯಿಂದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಬೆಳಗ್ಗೆ ಒಂದು ಮಾತಾಡಿದ್ರು. ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ನಾನು ಕೇಳಿದೆ, ಸ್ವಾಮಿಗಳೇ ನಿನ್ನೆಯಿಂದ ಎಲ್ಲ ಸುಗಮವಾಗಿ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಏನನ್ಸುತ್ತೆ ಸ್ವಾಮಿ ನಿಮ್ಗೆ ಅಂತ ಕೇಳಿದೆ. ಅವರೊಂದು ಮಾತಾಡಿದ್ರು, ಇಲ್ಲಣ್ಣ ಈ ನನ್ನೆಲ್ಲ ಮಹಾಮಂಗಳಾರತಿ ಆದ್ಮೇಲೆ ಒಂದ್ 2-3 ಅವರಲ್ಲಿ ಒಂದ್ 10 ಹನಿ ಆದ್ರೂ ಬಿದ್ರೆ ನಾನು ನಿನ್ನೆಯಿಂದ ಪಟ್ಟಿರೋ ಹೋಮಕ್ಕೆ, ಶ್ರಮಕ್ಕೆ ನನಗೆ ಪ್ರತಿಫಲ ಸಿಗುತ್ತೆ, ಆಗ ಈ ದೇವಸ್ಥಾನಕ್ಕೆ ಒಂದು ಕಳೆ ಬರುತ್ತೆ ಅಂತೇಳಿ ಈಗ 1-2 ಅವರ್ ಮೊದ್ಲು ಹೇಳಿದ್ರು. ಅದೇ ತರಹ ಈ ನಮ್ಮ ಮಾರಮ್ಮನ ಕೃಪೆಯಿಂದ ಈ ವರ್ಣ ದೇವನು ಕರೆಕ್ಟ್ ಅವ್ರು ಹೇಳ್ದಂಗೆ 10 ಹನಿ ಅಂದಿದ್ದಕ್ಕಿಂತ 10 ನಿಮಿಷ ಒಳ್ಳೆ ಮಳೆ ಆಗಿದೆ. ಎಲ್ರಿಗೂ ಅನುಕೂಲ ಆಗಿದೆ. ಎಲ್ಲ ಸುಗಮವಾಗಿ ಕೈಗೆ ಬಂದಿದೆ, ನಾನೇ ಖರ್ಚು ಮಾಡಿದ್ದೀನಿ. ಆ ದುಡ್ಡು ಕೊಟ್ಟವ್ರು ಇವತ್ತು ನೆನ್ಕೊಂಬೋದು. ಯಾಕಂದ್ರೆ ಇಷ್ಟೆಲ್ಲ ದೇವಸ್ಥಾನ ಆಗ್ಬೇಕಾದ್ರೆ ಎಲ್ಲರೂ ಸಹಕರಿಸಿರೋದ್ರಿಂದ ಆ ದೇವಸ್ಥಾನ ಆಗಿದೆ. ನನ್ನ ಒಬ್ಬರಿಂದ ಆಗಿಲ್ಲ, ನಾನು ಮುಂದಾಳತ್ವ ವಹಿಸ್ಕೊಂಡಿರ್ಬೋದು ಅಷ್ಟೇ. ಅವರೆಲ್ಲ ಸಹಕಾರ, ನೀವು ಎಲ್ಲಾ ಸಹಕಾರ ಕೊಟ್ಟು, ಕೆಲವರು ಶ್ರಮ ಸಹಕಾರ ಕೊಟ್ಟಿದ್ದಾರೆ, ಕೆಲವರು ಇನ್ನೊಂಥರ ಸಹಕಾರ ಕೊಟ್ಟಿದ್ದಾರೆ, ಕೆಲವರು ಇಲ್ಲಿ ಈ ಜಾಗ ಬರೀ ಹತ್ತಡಿ ಮಾತ್ರ ಮೂಲೆಯಲ್ಲಿ ಒಂದು ಕಡೆ ಖಾಲಿ ಇತ್ತು. ಆ ದೇವಸ್ಥಾನ, ಹಳೆ ದೇವಸ್ಥಾನ ಬಂದು ಹತ್ತಡಿ ಇದೆ. ಸುಮಾರು ಆಗ್ಲಿಲ್ಲ. 20 ವರ್ಷದಿಂದ ನಮ್ಮ ಹಿರಿಯರು, ನಮ್ಮಪ್ಪ, ನಮ್ಮ ಗೌಡರು, ಊರಾಗಿ ಎಷ್ಟು ಜನ ಹಿರಿಯರಿದ್ರು, ಅವ್ರೇನಾದ್ರೂ ಮಾಡಿ ಒಂದು ಸುಮಾರು ಒಂದು ದೇವಸ್ಥಾನ ಕಟ್ಟಬೇಕಂತ ಜಾಗ ಇಲ್ಲ ದೇವಸ್ಥಾನ ಕಟ್ಟಕ್ಕೆ. ಅದಾದ್ಮೇಲೆ ಆ ಡೈರಿ ಮುಂದೆ ಹೋಗಿ ಒಂದು ಕಾಂಪೌಂಡ್, ಅದು 2016ರಲ್ಲಿ ಒಂದು ಪಾಯ ಹಾಕಿದ್ವಿ, ಅದು ಶುರು ಹೋಗ್ಲಿಲ್ಲ, ನಿಂತೋಯ್ತು. ಅದಾದ್ಮೇಲೆ ಲಾಸ್ಟಕ್ಕೆ ಈ ತಾಯಿ ಏನಾಯ್ತು ಅಂದ್ರೆ, ಈ ಊರು ಕೋಟೆ ಇದೆ, ಈ ಕಾಂಪೌಂಡ್ ಕೋಟೆ, ಆ ಕಾಂಪೌಂಡ್ ಕೋಟೆ, ಮೊದಲು ಸ್ಟಾರ್ಟಿಂಗ್ ಒಂದು ಕೋಟೆ ಇತ್ತು. ಈ ಕೆಲವು ಯಾರು ಹೇಳಿದ್ರು, ಈ ಮಾರಮ್ಮ ಗ್ರಾಮ ದೇವತೆ ಊರಿಂದ ಆಚೆ